ಬರ್ತ್ಡೇನೇ ವಿಶೇಷ ಅಪ್ಪ. ಬರ್ತ್ಡೇ ಬಾಲಕೃಷ್ಣ ಸರ್ದು ಬರ್ತ್ಡೇ ನಾಳೆ ಇದೆ. ಅವರು ಔಟ್ ಆಫ್ ಸ್ಟೇಷನ್ ಹೋಗ್ತೀನಿ ಅಂತ ನಮ್ಮನ್ನೆಲ್ಲ ಹಿಂದಿನ ದಿವಸನೇ ಕರೆದಿದ್ರು ಬರ್ತ್ಡೇ ಸೆಲೆಬ್ರೇಷನ್. ಬೇರೆ ರಾಜಕೀಯ ಚರ್ಚೆ ಏನಿಲ್ಲ ಮೇಡಮ್, ಯಾಕಂದ್ರೆ ಬಾಲಕೃಷ್ಣ ಅವರು ಗೊಂದಲ ಇದೆ, ಗೊಂದಲ ಬೇಗ ಕ್ಲಿಯರ್ ಆಗ್ಬೇಕು ಅಂತ ಹೇಳ್ತೀವಿ. ಎಲ್ಲ MLA-ಗಳು ಸೇರಿದ್ರು. ಸೊ ರಾಜಕೀಯ ಚರ್ಚೆ ಸಾಮಾನ್ಯವಾಗಿ ಆಗೇ ಆಗುತ್ತಲ್ಲ. ಅಲ್ಲ, ಅವ್ರು ಹೇಳಿದ್ರು ಗೊಂದಲ, ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಆಗಲಿ ಎಲ್ಲರೂ ಕೂಡ ಒಂದು ಗೊಂದಲ ಇರೋದು ನಿಜ, ನಮ್ಮಲ್ಲಿ ಕ್ಲಿಯರ್ ಆಗ್ಬಿಟ್ರೆ ಒಂದು ಅನುಕೂಲ ಆಗುತ್ತೆ ಭವಿಷ್ಯ ಸರ್ಕಾರಕ್ಕೆ ಅಂತ ಎಲ್ಲಾ ರೀತಿ ಚರ್ಚೆ ಮಾಡಿದ್ರು. ಬರೀ ಗೊಂದಲದ ಬಗ್ಗೆ ಅಲ್ಲ, ಬಜೆಟ್ ಬಗ್ಗೆನೂ ಚರ್ಚೆ ಮಾಡಿದ್ರು, ನಮ್ಮ ಕ್ಷೇತ್ರಗಳ ಬಗ್ಗೆನೂ ಚರ್ಚೆ ಮಾಡಿದ್ರು, ರಾಜಕೀಯ ವರ್ತಮಾನಗಳ ಬಗ್ಗೆನೂ ಚರ್ಚೆ ಮಾಡಿದ್ರು. DK ಶಿವಕುಮಾರ್ ಅವರು CM ಆಗಬೇಕು ಅನ್ನೋ ಒತ್ತಡ ಜಾಸ್ತಿ ಆಗ್ತಾ ಇದೆ. ಇದು ಒತ್ತಡದ ಭಾಗನಾ ಅಥವಾ ಏನಿಲ್ಲ? ಇದು ಪಾರ್ಟಿಗೂ ಅದು ಅವರು ಸರ್ದು CM ಆಗುವಂತದ್ದು ಅದಕ್ಕೇನು ಸಂಬಂಧ ಇಲ್ಲ. ಬಟ್ ಡಿಸ್ಕಷನ್ ಆಗಿದ್ ಮಾತ್ರ ಸತ್ಯ. ನಾನು ಇದು ಸುಮಾರು ಬಾರಿ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. DK ಶಿವಕುಮಾರ್ ಸರ್ ನನಗೆ ರಾಜಕೀಯದಲ್ಲಿ ಬೆಳೆಸಿದವರು, ನನಗೆ ಟಿಕೆಟ್ ಕೊಡಿಸಿದವರು, ನನ್ನ ರಾಜಕೀಯ ಗುರುಗಳು. ಅವ್ರು CM ಆದ್ರೆ ನನಗೆ ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ. ಸಂದರ್ಭ ಬಂದ್ರೆ ಖಂಡಿತ ಹೋಗ್ತೀವಿ. ಅದನ್ನೇ ಹೇಳ್ತಾ ಇದ್ದೀನಲ್ಲ, ಆ ತರ ಒಂದು ಸಂದರ್ಭ ಬಂದ್ರೆ ಖಂಡಿತ ಹೋಗ್ತೀವಿ. ಹೈಕಮಾಂಡ್ ಬಗ್ಗೆ ನಾನೇನು ಹೇಳಲಿಕ್ಕೆ ಬಯಸೋದಿಲ್ಲ, ಯಾಕಂದ್ರೆ ಹೈಕಮಾಂಡ್ ಅವ್ರದೇ ಆದಂತ ನಿರ್ಧಾರ ತಗೊಳ್ತಾರೆ. ಬಟ್ ನಾವು ಶಾಸಕರಾಗಿ ಆಡಳಿತ ಪಕ್ಷ ಇದೆ, ಇಷ್ಟು ಒಳ್ಳೆ ನಂಬರ್ಸ್ ಇದೆ. ಸೊ ಗೊಂದಲನ ಇತ್ಯರ್ಥ ಮಾಡಿದ್ರೆ ಒಳ್ಳೇದು ಅಂತ ನಮ್ಮೆಲ್ಲರ ಅಭಿಪ್ರಾಯ ಅಂತ. ಇಲ್ಲ ಅದನ್ನಲ್ಲ ನಾನು ಹೇಳಿದ್ದು ನಾವು 140 ಜನ ಶಾಸಕರಿದ್ದೀವಿ ಅಂತ. ಗೊತ್ತಿಲ್ಲ ಅದೆಲ್ಲ ಹೈಕಮಾಂಡ್ ಅಲ್ಲ, ಅದೆಲ್ಲ ಹೈಕಮಾಂಡ್ ಡಿಸಿಷನ್. ಅವ್ರು ಯಾವ ರೀತಿ ತಗೊಂಡು ಹೋಗ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಬಟ್ ಆದ್ರೆ ಗೊಂದಲ ಇತ್ಯರ್ಥ ಆಗ್ಲಿ ಅಂತ ನಮ್ಮೆಲ್ಲರದ ಅಲ್ಲ, ಯೂಶಲಿ ಅದೇ ರೀತಿ ನಡ್ಕೊಂಡು ಬಂದಿರೋದು. ಬಟ್ ಅದೇ ಫೈನಲ್ ಅಂತ ಹೇಳಲಿಕ್ಕೆ ಬರುತ್ತೆ. ಹೈಕಮಾಂಡ್ ನಿರ್ಧಾರ. ಓಕೆ, ಥ್ಯಾಂಕ್ ಯು. ಆಯ್ತಾ? ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.